1971 ಯುದ್ಧದ 54ನೇ ವಿಜಯೋತ್ಸವ. ಚಿಕ್ಕಮಗಳೂರು ಜಿಲ್ಲಾ ಮಾಜಿ ಸೈನಿಕರ ಸಂಘದಿಂದ 1971 ಯುದ್ಧದ 54ನೇ ವಿಜಯೋತ್ಸವವನ್ನು ನಗರದ ಆಜಾದ್ ಪಾರ್ಕ್ ವೃತ್ತದಿಂದ ಮೆರವಣಿಗೆಯಲ್ಲಿ ಸಾಗಿ ತಾಲೂಕು ಪಂಚಾಯಿತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಆಚರಿಸಲಾಯಿತು. ಭಾರತ್ ಮಾತಾ ಕಿ ವಂದೇ ಮಾತರಂ. ಜೈ ಜೈ ಯೋಧರಿಗೆ 71 ಯುದ್ಧ ಯೋಧರಿಗೆ 71 ಯುದ್ಧ ಯೋಧರಿಗೆ 71 ಯುದ್ಧ ಯೋಧರಿಗೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ. ಆಸ್ತಿಗಳೇ ತೆರೆದ ಶ್ರೀ ಗೋಪಾಲ್ ನಾಯ್ಕ ಸರ್ ಅವರಿಗೆ ಎಲ್ಲರ ಪರವಾಗಿ ನಮ್ಮೂರಿನಿಂದ ಧನ್ಯವಾದಗಳು. ಈಗ ಬಂಧುಗಳೇ, ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ರವರು, ನನಗೆ ಯೋಧರೆಂದರೆ ಬಹಳ ಗೌರವ. ನನಗೂ ಸೈನ್ಯಕ್ಕೆ ಸೇರುವ ಅವಕಾಶ ಬಂದಿತ್ತು. ಆದರೆ ಮನೆಯಲ್ಲಿ ಒಪ್ಪದ ಕಾರಣ ನಾನು ಸೈನ್ಯಕ್ಕೆ ಸೇರುವ ಕನಸು ಕನಸಾಗಿಯೇ ಉಳಿಯಿತು ಎಂದರು. ಏಕೆಂದ್ರೆ ನಾನು ಕಡೂರಲ್ಲಿದ್ದೆ, ಆ ಸೈನಿಕರು ಮಾಜಿ ಸೈನಿಕರು ಸಿಕ್ತಿದ್ದೆ ನನಗೆ ಬಹಳ ಕಮ್ಮಿ. ಇಲ್ಲಿ ಬಂದ ಮೇಲೆ ಈಗ ಈ ತರ ನಮ್ಮ ಪ್ರಿಮಿಸಿಸ್ ಅಲ್ಲೂ ಒಂದು ಸಂಘ ಅಂತ ಮಾಡ್ಕೊಂಡು ನಮ್ಮ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಅವ್ರ ಕಚೇರಿ ಇದೆ ಅಂದಾಗ ತುಂಬಾ ಖುಷಿ ಆಯಿತು. 1999ರಲ್ಲಿ ನಾನು ಮಂಗಳೂರು ಆರ್ಮಿಗೆ ಸೇರ್ಬೇಕು ಅಂತ ಸೆಲೆಕ್ಷನ್ ಎಲ್ಲ ಆಗಿತ್ತು. ಮನೇಲಿ ಬಿಡ್ಲಿಲ್ಲ ಅಷ್ಟೇ, ಇಲ್ಲಾಂದ್ರೆ ನನಗೂ ಇಷ್ಟೊತ್ತಿಗೆ ಒಂದು 20-22 ವರ್ಷ ಸರ್ವಿಸ್ ಆಗಿರೋದು, ಬಿಡ್ಲಿಲ್ಲ. ಆಗೋಗ್ಬಿಟ್ಟಿತ್ತು. ಆದ್ರೆ ಕಾರಣಾಂತರದಿಂದ ಮನೇಲಿ ಇದು ಮಾಡಲಿಲ್ಲ, ಹಂಗಾಗಿ ಆಗಲಿಲ್ಲ. ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ನನಗೆ ಮಾಜಿ ಸೈನಿಕರು ಅಂದ್ರೆ ತುಂಬಾ. ನನ್ನ ಸ್ನೇಹಿತರು 4 ಜನನು ಆರ್ಮಿಲಿ ಇದ್ದಾರೆ. ಒಬ್ಬ ವಾಲಂಟಿಯರ್ ತಗೊಂಡ್ಬಿಟ್ಟು ಬಂದ, ಡಾಗ್ ಯೂನಿಟ್ ಅಲ್ಲಿ ಇದ್ದ. ಅವ್ನು ಯಾವಾಗಲೂ ಒಂದು ಅನುಭವಗಳನ್ನ ಹಂಚ್ಕೊಳ್ತಾ ಇರೋದು. CH ನಲ್ಲಿ ಇದ್ದ. ತುಂಬಾ ಈ ಚೈನಾದ ಕಡೆಯಿಂದ ಒಂದ್ ಸೈಡ್ ಆದ್ರೆ ಪಾಕಿಸ್ತಾನ ಕಡೆಯಿಂದ ಒಂದ್ ಸೈಡು. ಯಾವಾಗಲೂ ನಾವೇನು ಸುರಕ್ಷಿತವಾಗಿದ್ವಿ ಅದು ನಿಮ್ಮಿಂದ. ನಿಜವಾಗ್ಲೂ ಈ ಒಂದು 71ರ ವಿಜಯೋತ್ಸವ ಅರ್ಥಗರ್ಭಿತವಾಗಿ ಮಾಡಿದ್ದೀರಾ. ನಮಗೂ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ತಮ್ಮ ತ್ಯಾಗ ಬಲಿದಾನವನ್ನ ಮಾಡಿದರೆ, ಬಹಳ ಚಿಕ್ಕ ವಯಸ್ಸಿಗೆ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಕ್ಕಂಥದ್ದು. ದೇಶದಲ್ಲಿ ಎಲ್ಲಾ ಕಡೆ ಶಾಲಾ ಕಾಲೇಜ್ ಇರ್ಬೋದು ಮತ್ತು ಸಂಘ ಸಂಸ್ಥೆಗಳಿರ್ಬೋದು, ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರು ಅತಿ ಹೆಚ್ಚು ಇದ್ರ ಬಗ್ಗೆ ಅವರ ಗೌರವ ಸಲ್ಲಿಸ್ತಕ್ಕಂಥ ಆದ್ಯ ಕರ್ತವ್ಯ ಅಂದ್ಬಿಟ್ಟು ನಾವು ದೇಶಾದ್ಯಂತ ಈ ದಿನ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಬೆಳಿಗ್ಗೆನೆ ಫೋಟೋಗಳಿಗೆಲ್ಲ ಶ್ರದ್ಧಾಂಜಲಿ ಮಾಡಿ ಈಗ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಮತ್ತು ದೇಶ ಪ್ರೇಮವನ್ನು ಮೂಡಿಸ್ಲಿಕ್ಕೆ ಜಾಥಾ ಮಾಡಿಕೊಂಡು ಇನ್ನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ನಮಸ್ಕಾರ. 53 ವರ್ಷಗಳ ನಂತರ 54ನೇ ವರ್ಷದ ಇಂಡೋ ಪಾಕಿಸ್ತಾನ್ ಯುದ್ಧದ 1971 ಡಿಸೆಂಬರ್ 16 ಪಾಕಿಸ್ತಾನ ಮತ್ತೆ ಭಾರತ ದೇಶದ ಮಧ್ಯೆ ನಡೆದಂತಹ ಯುದ್ಧದಲ್ಲಿ ಈಸ್ಟ್ ಪಾಕಿಸ್ತಾನವನ್ನು ಬಾಂಗ್ಲಾದೇಶವನ್ನಾಗಿ ಮಾಡಿಸಿದ ಈ ಶುಭ ದಿನ ದೇಶವಾಸಿಗಳಿಗೆಲ್ಲರಿಗೂ ಚಿಕ್ಕಮಗಳೂರು ಮಾಜಿ ಸೈನಿಕರ ಸಂಘದ ವತಿಯಿಂದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಮಾಜಿ ಸೈನಿಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಭಾರತ್ ಮಾತಾ ಕಿ